ತಲೆಬುಡ ಇಲ್ಲದಿರೋ ಷಡ್ಯಂತ್ರ ಪಿತೂರಿಗಳ ಹಿಂದೆ ಅಮೆರಿಕ ಸರ್ಕಾರದ ಕೈ ಇದೆ ಅಂತ. ಇನ್ನ ದೊಡ್ಡ ದೊಡ್ಡ ಮಟ್ಟದಲ್ಲಿ ಷಡ್ಯಂತ್ರ ಪಿತೂರಿಗಳನ್ನ ನಡೆಸ್ತಾರೆ ಇಸ್ರೇಲ್ನ ಮೊಸಾದ್ ಏಜೆನ್ಸಿ, ಇಲ್ಲ ಅಮೆರಿಕದ CIA. ಅತ್ಯಂತ ಅಪಾಯಕಾರಿ, ಅತ್ಯಂತ ಯಶಸ್ವಿ, ಅತ್ಯಂತ ಭೀಕರ ಇಂಟೆಲಿಜೆನ್ಸ್ ಏಜೆನ್ಸಿ. ಇಲ್ಲಿವರೆಗೂ ಏನು ಸರಿಯಾಗಿ ಮಾಡಿಲ್ಲ. 0% ಸಕ್ಸಸ್. ರಾಹುಲ್ ಗಾಂಧಿ ಜೊತೆ ಕೈ ಜೋಡಿಸ್ತಾರ? ಇಂಥ ವಿಷಯಗಳನ್ನ ಇಟ್ಕೊಂಡು ಮೋದಿಜಿ ಅಧಿಕಾರದಿಂದ ಇಳಿಸಕ್ಕಾಗುತ್ತಾ? ಸಾಯಿಸಕ್ಕೆ ಮಾತ್ರ ಪಾಯ್ಸನ್ ಇದೆ ಅನ್ಕೊಳ್ಳೋಷ್ಟು ಮುಟ್ಟಾಳರು ನಮ್ಮ ಜನ ಅಲ್ಲ ಅನ್ಕೋತೀನಿ. ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ನ್ಯೂಸ್ ಚಾನೆಲ್ಗಳಲ್ಲಿ ತುಂಬ ವಿಡಿಯೋಸು, ಕಮೆಂಟ್ಸ್ಗಳು ಮತ್ತು ಚರ್ಚೆಗಳು ನೋಡಿದೆ. ರಾಹುಲ್ ಗಾಂಧಿ ಆರೋಪ ಹೊರಿಸ್ತಿರೋ ಈ ವೋಟ್ ಚೋರಿ ಮತ್ತು ಇನ್ನೂ ಕೆಲವು ತಲೆಬುಡ ಇಲ್ಲದಿರೋ ಷಡ್ಯಂತ್ರ ಪಿತೂರಿಗಳ ಹಿಂದೆ ಅಮೆರಿಕ ಸರ್ಕಾರದ ಕೈ ಇದೆ ಅಂತ. ಇದಕ್ಕೆ ನಗಬೇಕೋ ಹೊಳಬೇಕೋ ಗೊತ್ತಾಗ್ತಿಲ್ಲ. ನಮ್ಮ ಭಾರತ ದೇಶದಲ್ಲಿ RAW ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಅಂತ ಇಂಟೆಲಿಜೆನ್ಸ್ ಏಜೆನ್ಸಿ ಇದೆ. ನಿಮಗೆಲ್ಲ ಗೊತ್ತಿರಬೇಕು. ಇವರು ತುಂಬ ಸೀಕ್ರೆಟಾಗಿ ಕೆಲಸ ಮಾಡ್ತಾರೆ ಬೇರೆ ದೇಶಗಳಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ. ಅತಿ ಮುಖ್ಯವಾಗಿ ನಮಗೆ ಪಾಕಿಸ್ತಾನಲ್ಲಿ ಸೀಕ್ರೆಟಾಗಿ ಕೆಲಸ ಮಾಡ್ತಾರೆ. ಈ ಏಜೆನ್ಸಿ ಕೆಲಸ ಏನಪ್ಪ ಅಂದರೆ, ಭಾರತದ ಮೇಲೆ ಯಾವುದೇ ಥರದ ಭಯೋತ್ಪಾದಕ ದಾಳಿ ಇರಲಿ, ಯಾವುದೇ ಷಡ್ಯಂತ್ರ ಪಿತೂರಿಗಳಿರಲಿ ನಡೆಯೋಕ್ಕೆ ಮುಂಚೆ ಅದನ್ನು ಪತ್ತೆ ಮಾಡಿ ಆ ಥರ ದಾಳಿಗಳನ್ನು ಧ್ವಂಸ ಮಾಡೋದು. ಇದಕ್ಕೆ ಉದಾಹರಣೆ ಅಂದರೆ, ಒಂದು ನಮ್ಮ ಅಜಿತ್ ದೋಯಲ್ ಸಾಹೇಬರು ಪಾಕಿಸ್ತಾನಲ್ಲಿ ರಹಸ್ಯವಾಗಿ ವೇಷ ಮರೆಸ್ಕೊಂಡು ಭಾರತದ ಸ್ಪೈ ಏಜೆಂಟ್ ಆಗಿ ಅಲ್ಲಿದ್ದರು. ಅಲ್ಲಿ ನಡೀತಿದ್ದ ಎಲ್ಲ ಟಾಪ್ ಸೀಕ್ರೆಟ್ ವಿಷಯನ ಭಾರತ ಸರ್ಕಾರಕ್ಕೆ ಕಳಿಸ್ತಿದ್ರು ಅಂತ ಕೇಳಿದ್ದೀರಾ. ಇನ್ನೂ ದೊಡ್ಡ ದೊಡ್ಡ ಮಟ್ಟದಲ್ಲಿ ಷಡ್ಯಂತ್ರ ಪಿತೂರಿಗಳನ್ನು ನಡೆಸ್ತಾರೆ ಇಸ್ರೇಲ್ನ ಮೊಸಾದ್ ಏಜೆನ್ಸಿ, ಇಲ್ಲ ಅಮೆರಿಕದ CIA. ಪ್ರಪಂಚದಲ್ಲಿ ಅಮೆರಿಕ ವಿರುದ್ಧ ಧ್ವನಿ ಎತ್ತಿರೋ ಎಲ್ಲ ನಾಯಕರು ಅಡ್ರೆಸ್ಗೆ ಇಲ್ಲ, ಕೆಲವರು ಜೀವಂತವಾಗೂ ಇಲ್ಲ. ಆ ಲಿಸ್ಟಲ್ಲೇ ವ್ಲಾದಿಮಿರ್ ಪುಟಿನ್, ಇಲ್ಲ ರಷ್ಯಾ ರಾಷ್ಟ್ರ. ಯುಕ್ರೇನ್ನ ಮೇಲೆ ದಾಳಿ ನಡೆಸೋ ಥರ ಮಾಡಿ ರಷ್ಯಾ ಮೇಲೆ ಸ್ಯಾಂಕ್ಷನ್ಸ್ ಹಾಕಿ ರಷ್ಯಾ ಇಕಾನಮಿ ನೆಲ ಕಚ್ಚೋ ಥರ ಮಾಡ್ತು ಅಮೆರಿಕ. ಇವೆಲ್ಲ ಆ ಸೀಕ್ರೆಟ್ ಏಜೆನ್ಸಿಯ ಷಡ್ಯಂತ್ರ ಪಿತೂರಿಗಳು, ಯೋಜನೆಗಳು. ರಷ್ಯಾ ಯುಕ್ರೇನ್ನ ದಾಳಿ ಮಾಡಿಸಿ ಅದ್ರ ಮೇಲೆ ಸ್ಯಾಂಕ್ಷನ್ಸ್ ಹಾಕೋ ಯೋಜನೆ 20-30 ವರ್ಷಗಳ ಹಿಂದೆಯಿಂದನೇ ನಡ್ಕೊಂಡ್ಬಂದಿದೆ. ಅದು ನಿನ್ನೆ ಮೊನ್ನೆ ಮಾಡಿರೋ ಯೋಜನೆ ಅಲ್ಲ. ಈಗ ರಷ್ಯಾ ರಾಷ್ಟ್ರ ಮೇಲೆ ಸ್ಯಾಂಕ್ಷನ್ಸ್ ಆಗಿ ನೆಲ ಕಚ್ಚೋ ಥರ ಮಾಡೋ ಪ್ರಯತ್ನದಲ್ಲಿ ರಷ್ಯಾ ರಾಷ್ಟ್ರ ನೆಲ ಕಚ್ಚೋಕ್ಕೆ ಇನ್ನೂ ಒಂದೇ ಹೆಜ್ಜೆ. ಅದನ್ನು ತಡೀತಿರೋದು ಮೋದಿಜಿಯವರ ತಾಕತ್ತು ಮತ್ತು ಮೋದಿಜಿಯವರ ಬುದ್ಧಿಶಕ್ತಿ. ಮೋದಿಜಿ ಅಮೆರಿಕ ಅವರ ತಾಳಕ್ಕೆ ಕುಣಿತಿಲ್ಲ. ಒಂದು, ರಷ್ಯಾಯಿಂದ ಆಯಿಲ್ ಪರ್ಚೇಸ್ ಮಾಡಬಾರ್ದು ಅಂತ. ಎರಡನೇದು, ಅಮೆರಿಕ ಡೈರಿ ಪ್ರಾಡಕ್ಟ್ಸ್ನ ಭಾರತದಲ್ಲಿ ಮಾರಾಟ ಮಾಡೋಕ್ಕೆ ಬಿಡ್ತಿಲ್ಲ. ಬಿಟ್ಟರೆ ಡೈರಿ ಪ್ರಾಡಕ್ಟ್ಸ್ಗಳನ್ನು ನಂಬ್ಕೊಂಡಿರೋ ಲಕ್ಷಾಂತರ ಬಡ ಭಾರತೀಯರು ಬೀದಿ ಪಾಲಾಗ್ತಾರೆ. ಸೊ ಇವಾಗ ಸುದ್ದಿ ಏನಪ್ಪ ಅಂದರೆ, ಮೋದಿಜಿಯವರನ್ನು ಆಡಳಿತದಿಂದ ಇಳಿಸೋಕ್ಕೆ ಅಮೆರಿಕ ಸರ್ಕಾರ, ಅಥವಾ ಡೀಪ್ ಸ್ಟೇಟ್ ಅಂತಲೂ ಕರಿಬೋದು, ಅಥವಾ CIA ಅಂತಲೂ ಕರಿಬೋದು. ಇಲ್ಲಿ ನಾವು ಸದ್ಯಕ್ಕೆ ಡೀಪ್ ಸ್ಟೇಟ್ ಅಂತ ಕರೆಯೋಣ. ನಮ್ಮ ದೇಶದಲ್ಲಿ ಏಜೆನ್ಸಿ ಇದೆಯಲ್ಲ, ಅದೇ ಥರ ಅಮೆರಿಕ ದೇಶದಲ್ಲಿ ಡೀಪ್ ಸ್ಟೇಟ್ ಇಲ್ಲ CIA. ಈ ಡೀಪ್ ಸ್ಟೇಟ್ ಷಡ್ಯಂತ್ರ ಪಿತೂರಿಗಳನ್ನು ನಡೆಸ್ತಿದೆ. ಅದರ ಮೊದಲನೇ ಹೆಜ್ಜೆ ಭಾರತ ದೇಶದಲ್ಲಿ ದಂಗೆ ಏಳಿಸೋದು. ರಾಹುಲ್ ಗಾಂಧಿ CIA ಏಜೆಂಟ್ ಆಗಿ ವೋಟ್ ಚೋರಿ ಮತ್ತು ಇನ್ನೂ ಕೆಲವು ಕೆಲಸಕ್ಕೆ ಬಾರದೇ ಇರೋ ಆರೋಪಗಳನ್ನು ಹೊರಿಸಿ ಜನರನ್ನು ಬೀದಿಗೆಳೆದು ದಂಗೆ ಏಳಿಸೋ ಪ್ರಯತ್ನ ಅನ್ನೋ ಒಂದು ಸುದ್ದಿ. ಈ ಡೀಪ್ ಸ್ಟೇಟ್ ಇದೆಯಲ್ಲ, ಇದು ಅತ್ಯಂತ ಅಪಾಯಕಾರಿ, ಅತ್ಯಂತ ಯಶಸ್ವಿ, ಅತ್ಯಂತ ಭೀಕರ ಇಂಟೆಲಿಜೆನ್ಸ್ ಏಜೆನ್ಸಿ. ಅವರ ಹತ್ರ ಬೇಕಾದ ಎಲ್ಲ ಥರ ತಂತ್ರಜ್ಞಾನ ಇದೆ, ನಾವು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಕ್ಕೂ ಆಗೋದಷ್ಟು. ಮತ್ತು ತುಂಬ ಹಣ ಇದೆ, ಅಧಿಕಾರ ಇದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸರ್ವೋಚ್ಚ ಅಧಿಕಾರ ಇದೆ. ನಿಯತ್ತಿಲ್ಲದೆ ಇರೋ ಯಾರನ್ನ ಬೇಕಾದರೂ ಖರೀದಿ ಮಾಡೋಕ್ಕೆ ಬೇಕಾದ ಎಲ್ಲ ಸವಲತ್ತು ಅಧಿಕವಾಗಿದೆ. ಮತ್ತು ಈ ಇಂಟೆಲಿಜೆನ್ಸ್ ಏಜೆನ್ಸಿ ಇಲ್ಲಿವರೆಗೆ 100% ಸಕ್ಸಸ್ಫುಲ್. ಯಾವ ನಾಯಕರನ್ನು ಸಾಯಿಸಬೇಕು, ಅಧಿಕಾರದಿಂದ ಇಳಿಸ್ಬೇಕು, ಇಲ್ಲ ನೆಲ ಕಚ್ಚೋ ಥರ ಮಾಡಬೇಕು, ಇವತ್ತಿನವರೆಗೆ ಎಲ್ಲ ಯಶಸ್ವಿಯಾಗಿ ಮಾಡಿದೆ ಈ ಡೀಪ್ ಸ್ಟೇಟ್. ಇನ್ನು ರಾಹುಲ್ ಗಾಂಧಿ ಇಲ್ಲಿವರೆಗೂ ಏನೂ ಸರಿಯಾಗಿ ಮಾಡಿಲ್ಲ. 0% ಸಕ್ಸಸ್, 0.1% ಇಲ್ಲ, 0. ಭಾರತದ ಪ್ರಸಿದ್ಧ ಲಾಯರ್ ರಾಮ್ ಜೇಠ್ಮಲಾನಿ ಅವರು ಹೇಳಿದ್ರಲ್ಲ, ರಾಹುಲ್ ಗಾಂಧಿನ ತನ್ನ ಆಫೀಸ್ ಕ್ಲರ್ಕಾಗಿ ಕೂಡ ಅಪಾಯಿಂಟ್ ಮಾಡ್ಕೊಳ್ಳೋಕ್ಕೆ ಲಾಯಕ್ಕಿಲ್ಲ ಅಂತ. ಹೀಗಿರಬೇಕಾದ್ರೆ ಇಡೀ ಪ್ರಪಂಚದಲ್ಲೇ ಉನ್ನತ ಇಂಟೆಲಿಜೆನ್ಸ್ ಏಜೆನ್ಸಿ ಡೀಪ್ ಸ್ಟೇಟ್ ಅಂತ ಒಂದು ಸೀಕ್ರೆಟ್ ಏಜೆನ್ಸಿ ರಾಹುಲ್ ಗಾಂಧಿ ಜೊತೆ ಕೈ ಜೋಡಿಸ್ತಾರ? ಮತ್ತು ಈ ಚಿಲ್ಲರೆ ಷಡ್ಯಂತ್ರ ಪಿತೂರಿಗಳ ವೋಟ್ ಚೋರಿ, ನರೇಂದರ್ ಸರೆಂಡರ್, ಭಾರತ ದೇಶದ ಇಕಾನಮಿ ಸತ್ತೋಗಿದೆ, ಇಂಥ ವಿಷಯಗಳನ್ನು ಇಟ್ಕೊಂಡು ಮೋದಿಜಿ ಅಧಿಕಾರದಿಂದ ಇಳಿಸೋಕ್ಕಾಗುತ್ತಾ? ಒಂದು ವೇಳೆ ಸಾಧ್ಯ ಇದೆ ಅಂದರೂ ಈ ಪಿತೂರಿಗಳಿಗಿಂತ 100 ಪಟ್ಟು ದೊಡ್ಡ ಪಿತೂರಿ ಮಾಡಿದ್ರು ಮೋದಿಜಿನ ಇಳಿಸೋಕ್ಕೆ ಕನಿಷ್ಠ ಪಕ್ಷ 1.5-2 ವರ್ಷ ಬೇಕಾಗುತ್ತೆ. ಡೀಪ್ ಸ್ಟೇಟ್ಗೆ ಅಷ್ಟು ಸಮಯ ಇಲ್ಲ. ಮೋದಿಜಿ ಚೈನಾ, ರಷ್ಯಾ, ಜಪಾನ್
ಇನ್ನೂ 10 ರಾಷ್ಟ್ರಗಳ ಜೊತೆ ಕೈ ಜೋಡಿಸ್ತಿರೋ ವೇಗ ನೋಡಿದ್ರೆ ತಿಂಗಳು ಇಲ್ಲ ದಿನಗಳಷ್ಟೇ ಇರೋದು ಡೀಪ್ ಸ್ಟೇಟ್ಗೆ. ಇನ್ನೊಂದು ಸುದ್ದಿ ಏನಪ್ಪ ಅಂದರೆ ಆರ್ ಎಸ್ ಎಸ್ನ ಒಳಗಿಂದ ಹೊಡೆಯೋದು. ಆರ್ ಎಸ್ ಎಸ್ನ 2-3 ಭಾಗ ಮಾಡೋ ಥರ ಪ್ಲ್ಯಾನ್ ಇದೆ ಅಂತ ಸುದ್ದಿ. ಆರ್ ಎಸ್ ಎಸ್ ಮತ್ತು ಅದರ ಕಾರ್ಯಕರ್ತರು ಹೇಗೆ ಟ್ರೈನಿಂಗ್ ಆಗುತ್ತೆ ಅಂತ ಗೊತ್ತಿರೋ ಜನರಿಗೆ ಹೇಳೋದು ಬೇಕಾಗಿಲ್ಲ. ಆರ್ ಎಸ್ ಎಸ್ನ ಹೊಡೆಯೋದು ಅಷ್ಟು ಸುಲಭ ಇಲ್ಲ ಅಂತ. ಅಧಿಕಾರಕ್ಕೆ ಆಸೆ ಪಡೋ ಕಾರ್ಯಕರ್ತರು ಆರ್ ಎಸ್ ಎಸ್ನಲ್ಲಿ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ತೂಕ ಇರಲ್ಲ. ಆದರೆ ಕೆಲವು ತಿಂಗಳುಗಳಲ್ಲಿ ಆರ್ ಎಸ್ ಹೊಡೆದಾಕುವಷ್ಟು ಅಧಿಕಾರದ ಆಸೆ ಇರೋ ಜನ ಆರ್ ಎಸ್ ಎಸ್ನಲ್ಲಿ ಇಲ್ಲ ಅನ್ಕೋತೀನಿ. ಈ ಸ್ಟೇಟ್ಮೆಂಟ್ ಆರ್ ಎಸ್ ಎಸ್ನ ತುಂಬ ಹತ್ತಿರದಿಂದ ನೋಡಿರೋರಿಗೆ ಮಾತ್ರ ಸೀಮಿತ. ಬೇರೆ ಬೇರೆ ಸಣ್ಣ ಪುಟ್ಟ ರಾಷ್ಟ್ರಗಳಲ್ಲಿ ಅವರವರ ನಾಯಕರುಗಳನ್ನು ಸಾಯಿಸಿರೋ ಥರ ಮೋದಿಜಿನ ಹತ್ಯೆ ಮಾಡೋಕ್ಕೂ ಆಗಲ್ಲ. ಅವರ ಸೆಕ್ಯೂರಿಟಿ ನೋಡ್ಕೋತಾ ಇರೋದು ಪ್ರಪಂಚದ 4ನೇ ದೊಡ್ಡ ಮಿಲಿಟರಿ. ಸೊ ನನ್ನ ದೃಷ್ಟಿಲಿ ಡೀಪ್ ಸ್ಟೇಟ್ ಮೋದಿಜಿಯವರ ಆರೋಗ್ಯಕ್ಕೆ ಕೈ ಹಾಕ್ತಾರೆ ಅನಿಸುತ್ತೆ. ಬ್ರೈನ್ ಸ್ಟ್ರೋಕ್ ಇಲ್ಲ ನರ್ವಸ್ ಬ್ರೇಕ್ ಡೌನ್ ಇಲ್ಲ ಒಂದು ಹಾರ್ಟ್ ಅಟ್ಯಾಕ್ ಆಗೋ ಥರ ಏನಾದರೂ ಮಾಡ್ತಾರ ಅಂತ. ಸಾಯಿಸೋಕ್ಕೆ ಮಾತ್ರ ಪಾಯ್ಸನ್ ಇದೆ ಅಂದ್ಕೊಳ್ಳೋವಷ್ಟು ಮುಟ್ಟಾಳರು ನಮ್ಮ ಜನ ಅಲ್ಲ ಅನ್ಕೋತೀನಿ. ಧನ್ಯವಾದ.